ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಲೇಸ್ ಪ್ಯಾಟ್ರನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಡಿಸೈನು ಆಲ್ಮೋಸ್ಟ್ ಟ್ಯಾಟಿಂಗ್ ಡಿಸೈನ್ ಥರನೇ ಕಾಣಿಸುತ್ತೆ. ಫಸ್ಟು ನಾವು ಲೇಸ್ ರೀತಿ ಇದನ್ನು ವರ್ಕ್ ಮಾಡಿ ಆಮೇಲೆ ಸ್ಯಾರಿಗೆ ಅಟ್ಯಾಚ್ ಮಾಡೋದು. ಡೆಫಿನೆಟ್ಲಿ ಎಲ್ಲರೂ ಟ್ರೈ ಮಾಡೋವಂಥ ಡಿಸೈನ್ ಇದು. ನಾನು 6 ಎಳೆ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇದನ್ನು ಕಮಲ್ ಕಡೆ ಥ್ರೆಡ್ಡಿಂದ ಕೂಡ ವರ್ಕ್ ಮಾಡ್ಬೋದು. ಜೊತೆಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು ನಾವು ಈ ರೀತಿ ಲೇಸ್ ಪ್ಯಾಟ್ರನ್ಸ್ನ ವರ್ಕ್ ಮಾಡಬೇಕಾದ್ರೆ ಒಂದು ಸ್ಲಿಪ್ ನೋಟಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಸೊ 6 ಎಳೆ ದಾರಕ್ಕೆ ಗಂಟು ಹಾಕಿಲ್ಲ, ಈ ರೀತಿ ಸ್ಲಿಪ್ ನೋಟ್ನ ಮಾಡ್ಕೊಳ್ಬೇಕು. ನೋಡಿ, ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ಥರ ಒಂದು ಲೂಪ್ ಮಾಡಿ ಲೂಪ್ ಮಧ್ಯಕ್ಕೆ ದಾರ ಬರಬೇಕು. ಸೊ ಮಧ್ಯದಲ್ಲಿರೋ ದಾರದ ಕೆಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ದಾರ ಇದೆ ಅಲ್ವ ಅದನ್ನು ಪುಲ್ ಮಾಡಿದ್ರೆ ಇದು ಅಲ್ಲಿಗೆ ನಾಟ್ ಆಗುತ್ತೆ. ಸೊ ಡೈರೆಕ್ಟಾಗಿ ನೀಡಲ್ಗೆ ನಾಟ್ ಆಗುತ್ತೆ. ಇದನ್ನು ನಾವು ಸ್ಲಿಪ್ ನಾಟ್ ಅಂತ ಕರಿತೀವಿ. ಸೊ ಇಲ್ಲಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು ಒಂದು ಸ್ಲಿಪ್ ನಾಟ್ ಆದಮೇಲೆ ನಾನು ಚೈನ್ಸನ್ನು ಹಾಕ್ತಾಯಿದ್ದೀನಿ. ಸೊ ಚೈನ್ಸ್ ಹಾಕೋಣ. ಸ್ಟಾರ್ಟಿಂಗಲ್ಲಿ 12 ಚೈನನ್ನು ಹಾಕ್ಕೊಳ್ಬೇಕು. ಇಲ್ಲಿ ಕೌಂಟಿಂಗ್ ಕೂಡ ಅಷ್ಟೇ. ನಿಮಗೆ ಕನ್ಫ್ಯೂಷನ್ ಆಗೋದಾದರೆ ನಾನು ಯಾವ ರೀತಿ ಕೌಂಟಿಂಗ್ಸ್ ಮಾಡ್ತೀನಿ ಅದನ್ನೇ ನೀವು ಫಾಲೋ ಮಾಡಿದ್ರೆ ಡಿಸೈನು ಇದೇ ಥರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ 12 ಚೈನ್ ಆದಮೇಲೆ ಫಸ್ಟ್ ಚೈನ್ ಒಳಗೆ ನೀಡಲ್ನ ಇನ್ಸರ್ಟ್ ಮಾಡಿ ಈ ಥ್ರೆಡ್ಡನ್ನು ತೊಗೊತೀವಿ. ತೊಗೊಂಡಿರೋ ಥ್ರೆಡ್ಡನ್ನು ಮತ್ತೆ ನೀಡಲ್ ಮೇಲೆ ಒಂದು ಲೂಪ್ ಇದೆ ಅಲ್ವಾ, ಅದರಿಂದನೂ ನಾವು ಆಚೆಗೆ ಪಾಸ್ ಮಾಡಬೇಕು. ಇದನ್ನು ಆವಾಗ ನಾವು ಸ್ಲಿಪ್ ಸ್ಟಿಚ್ ಅಂತ ಕರಿತೀವಿ. ಒಂದು ಸ್ಲಿಪ್ ಸ್ಟಿಚ್ ಇಂದ ಒಂದು ಲೂಪ್ ಥರ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ. ನೋಡಿ, ಇಲ್ಲಿ 12 ಚೈನಿಂದು ಒಂದು ಲೂಪ್ ಫಾರ್ಮ್ ಆಗಿದೆ ಅಲ್ವಾ. ಈಗ ಆ ಲೂಪ್ ಒಳಗೆ ನಾವು ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೊಳ್ಬೇಕು. ಸೊ ಒಂದು ಚೈನ್ ಹಾಕಿಬಿಟ್ಟು ಆ ಲೂಪ್ ಒಳಗೆ ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡೋಣ. ಸೊ ಒಂದು ಚೈನ್ ಹಾಕ್ಬಿಟ್ಟೆ ನಾವು ಸಿಂಗಲ್ ಕ್ರೋಶೆಟ್ನ ಸ್ಟಾರ್ಟ್ ಮಾಡಬೇಕು. ಇದನ್ನು ಮರಿಬೇಡಿ. ಸೊ ಸಿಂಗಲ್ ಕ್ರೋಶೆಟ್ಸ್ ಹಾಕಬೇಕಾದ್ರೆ ಎಕ್ಸಸ್ ಥ್ರೆಡ್ಡೆಲ್ಲ ಏನಿದೆ ಅಲ್ವಾ, ಟೇಲ್ ಥರ ನಾವು ಸ್ಟಾರ್ಟಿಂಗಲ್ಲಿ ಬಿಟ್ಟಿದ್ವಿ ಅಲ್ವಾ, ಸೊ ಅದನ್ನು ಕೂಡ ಸೇರಿಸ್ಕೊಂಡು ನಾವು ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಆ ಎಕ್ಸಸ್ ಥ್ರೆಡ್ಡೆಲ್ಲ ಸಿಂಗಲ್ ಕ್ರೋಶೆಟ್ ಒಳಗಡೆ ಹೈಡ್ ಆಗುತ್ತೆ. ಆ್ಯಂಡ್ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ನೀವು ಯಾವುದೇ ಡಿಸೈನ್ ವರ್ಕ್ ಮಾಡಬೇಕಾದ್ರೂ ಅಷ್ಟೇ ಫಿನಿಶಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ನೀವು ಅದಕ್ಕೆ ಪ್ರಾಪರ್ ಫಿನಿಶಿಂಗ್ ಕೊಟ್ಟಿಲ್ಲ ಅಂದರೆ ಎಷ್ಟೇ ಚೆನ್ನಾಗಿ ನೀವು ಡಿಸೈನ್ ಹಾಕಿದ್ರೂ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅನ್ನೋ ರೀತಿ ಇರುತ್ತೆ. ಸೊ ಆದಷ್ಟು ಫಿನಿಶಿಂಗ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನೀವು ಡಿಸೈನ್ನ ವರ್ಕ್ ಮಾಡಿ. ಇಲ್ಲಿ ಕೌಂಟಿಂಗ್ ಕೂಡ ಅಷ್ಟೇ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಆ 12 ಚೈನ್ ಲೂಪ್ ಏನಿದೆ ಅಲ್ವಾ ಅದು ಕವರ್ ಆಗೋವರೆಗೂ ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡಿ. ನಾನಿಲ್ಲಿ 12 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ಸೊ ನೀವು ವರ್ಕ್ ಮಾಡಬೇಕಾದ್ರೆ 1 ಅಥವಾ 2 ಹೆಚ್ಚು ಕಮ್ಮಿ ಆದರೆ ನೋ ಪ್ರಾಬ್ಲಮ್. ಈ ರೀತಿ ಒಂದು ಲೂಪ್ ಫಾರ್ಮ್ ಆಗಿದೆ. ಸೊ ಆ ಲೂಪ್ ಫುಲ್ಲು ನಾವು ಸಿಂಗಲ್ ಕ್ರೋಶೆಟ್ಸಿಂದ ಕವರ್ ಮಾಡಿದ್ದೀವಿ. ಈಗೇನು ಮಾಡಬೇಕು, ಫಸ್ಟ್ ಸಿಂಗಲ್ ಕ್ರೋಶೆಟ್ ಒಳಗೆ ನೀಡಲ್ನ ಇನ್ಸರ್ಟ್ ಮಾಡಿ ಥ್ರೆಡ್ ತೊಗೊತೀನಿ. ತೊಗೊಂಡಿರೋ ಥ್ರೆಡ್ಡನ್ನು ನೀಡಲ್ ಮೇಲೆ ಒಂದು ಲೂಪ್ ಇದೆಯಲ್ಲ ಅದರಿಂದನೂ ಪಾಸ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಈ ಲೂಪನ್ನು ನಾನು ಎಂಡ್ ಮಾಡಿಕೊಂಡೆ. ಇಲ್ಲಿಂದ ಮತ್ತೆ ನಾವು ಚೈನ್ಸನ್ನು ಹಾಕ್ಕೊಳ್ಬೇಕು. ಸೊ ಇಲ್ಲಿ 7 ಚೈನ್ಸನ್ನು ಹಾಕ್ತಾಯಿದ್ದೀನಿ. ಸೊ ಈ ರೀತಿ 7 ಚೈನ್ಸ್ ಹಾಕಿ ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಬೇಕು. ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ನೋಡಿ, ಫಸ್ಟ್ ಚೈನ್ ಏನಿದೆ ಅಲ್ವಾ ಕೆಳಗಡೆ, ಸೊ ಕಾಣ್ತಾ ಇದೆ ಅಲ್ವಾ, ಆ ಫಸ್ಟ್ ಚೈನ್ ಒಳಗೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊತೀನಿ. ತ್ರಿಬಲ್ ಕ್ರೋಶೆಟ್ ಅಂದರೆ ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಹಾಗೆ ನೆಕ್ಸ್ಟ್ 2 ಲೂಪಿಂದ ಒಂದು. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಮೆನ್ಷನ್ ಮಾಡಬೇಕು. ನಾವೇನು ತ್ರಿಬಲ್ ಕ್ರೋಶೆಟ್ ಹಾಕಿದ್ವಿ ಅದು ಆ 7 ಚೈನ್ ಲೆಂತಿಗೆ ಮ್ಯಾಚ್ ಆಗಬೇಕು. ಆ ರೀತಿ ಥ್ರೆಡನ್ನು ಸ್ವಲ್ಪ ಉದ್ದ ಮಾಡಿಕೊಂಡು ತ್ರಿಬಲ್ ಕ್ರೋಶೆಟ್ನ ಹಾಕಿ, ಇಲ್ಲಾಂದರೆ ಒಂದು ಸೈಡ್ ಉದ್ದ ಒಂದು ಸೈಡು ಚಿಕ್ಕದು, ಆ ರೀತಿ ಬಂದುಬಿಡುತ್ತೆ. ಮತ್ತು ನಾವು ಒಂದು ಚೈನ್ ಹಾಕ್ಬಿಟ್ಟು ಇವಾಗೇನು ಲೂಪ್ ಥರ ಫಾರ್ಮ್ ಆಗಿದೆ ಅಲ್ವಾ ಆ ಲೂಪ್ಗೆ ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಈ ಕಡೆ ಏನು ತ್ರಿಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ವಿ ಆ ಥ್ರೆಡ್ಗೆ ನಾವು ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡೋಣ. ಸಿನ್ಸ್ ಈ ಡಿಸೈನು ನ್ಯೂ ಪ್ಯಾಟ್ರನ್ ಆಗಿರೋದ್ರಿಂದ ನಾನು ಯಾವ ರೀತಿ ಕೌಂಟಿಂಗ್ಸ್ ಹೇಳ್ತೀನೋ ಅದೇ ರೀತಿ ವರ್ಕ್ ಮಾಡಿದ್ರೆ ನಿಮಗೆ ಯಾವುದೇ ಕನ್ಫ್ಯೂಷನ್ ಇಲ್ಲದಿರ ಆರಾಮಾಗಿ ಡಿಸೈನ್ನ ಹಾಕ್ಬೋದು. ಒನ್ಸ್ ನೀವು ತರೋ ಆದಮೇಲೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಸ್ಟಮೈಸ್ನ ಮಾಡ್ಕೊಳ್ಳಿ. ಇಲ್ಲಿ ನಾನು 9 ಸಿಂಗಲ್ ಕ್ರೋಶೆಟ್ಸ್ನ ಒಂದು ಸೈಡ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ 9 ಸಿಂಗಲ್ ಕ್ರೋಶೆಟ್ಸ್ ಆಗಿದೆ. ಈಗೇನು ಮಾಡಬೇಕು, ಡೈರೆಕ್ಟಾಗಿ ಇಲ್ಲಿಂದ ನೆಕ್ಸ್ಟ್ ಸೈಡ್ ಏನು 7 ಚೈನ್ ಇದೆ ಅಲ್ವಾ ಆಪೋಸಿಟ್ ಸೈಡಲ್ಲಿ, ಸೊ ಈ ಕಡೆ ಅಲ್ಲಿಗೆ ಮತ್ತೆ ನಾವು ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆಟ್ಸ್ನ ಹಾಕಬೇಕು.
ಸೊ ಈ ಸೈಡ್ ಕೂಡ 9 ಸಿಂಗಲ್ ಕ್ರೋಶೆಟ್ಸ್ ಇರುತ್ತೆ. ಆವಾಗ ಎರಡೂ ಕಡೆ ಸೇಮ್ ಕೌಂಟಿಂಗ್ಸ್ ಇರೋದ್ರಿಂದ ರೌಂಡ್ ಶೇಪ್ ಅನ್ನೋದು ಈವನ್ ಆಗಿ ಬರುತ್ತೆ. ಸೊ ಇದು ಕಂಪ್ಲೀಟ್ ಆಗಿದೆ ಆ್ಯಂಡ್ ಈ ಥರ ಕಾಣಿಸುತ್ತೆ ಡಿಸೈನು. ನಾವು ಇದೇ ರೀತಿ ಉದ್ದಕ್ಕೂ ನಿಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ವರೆಗೂ ಹೀಗೆ ಡಿಸೈನ ಕಂಟಿನ್ಯೂ ಮಾಡ್ಕೊಳ್ಬೇಕು. ಈಗ ಈ ರೌಂಡನ್ನು ಎಂಡ್ ಮಾಡ್ಕೊಳ್ಬೇಕು. ಸೊ ಏನು ಮಾಡಬೇಕು, ಸ್ಟಾರ್ಟಿಂಗ್ ಫಸ್ಟ್ ಸಿಂಗಲ್ ಕ್ರೋಶೆಟ್ ಏನಿದೆ ಆ ಸಿಂಗಲ್ ಕ್ರೋಶೆಟ್ ಒಳಗೆ ನೀಡಲ್ನ ಇನ್ಸರ್ಟ್ ಮಾಡಿ ಥ್ರೆಡ್ ತೊಗೊಂಡಿರೋ ಥ್ರೆಡನ್ನು ನೀಡಲ್ ಮೇಲಿರೋ ಲೂಪಿಂದನೂ ಪಾಸ್ ಮಾಡಿದ್ರೆ ಆವಾಗ ಒಂದು ಸ್ಲಿಪ್ ಸ್ಟಿಚ್ ಆಗುತ್ತೆ. ಇದೇ ರೀತಿ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳೋಣ. ಮತ್ತು ಇವಾಗ 7 ಚೈನ್ಸನ್ನು ಹಾಕ್ಕೊಳ್ಬೇಕು. ಇಲ್ಲಿಂದ ನಿಮಗೆ ಡಿಸೈನು ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಾಗಲಿಲ್ಲ ಅಂದರೆ ಪ್ರೀವಿಯಸ್ ಲೂಪನ್ನು ಯಾವ ರೀತಿ ಮಾಡಿದೆ ಅದನ್ನು ರೆಫರ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ 7 ಚೈನ್ಸನ್ನು ಹಾಕ್ಕೊಳ್ಬೇಕು. ಇದಾದಮೇಲೆ ತ್ರಿಬಲ್ ಕ್ರೋಶೆಟ್ ಮಾಡ್ಕೊಳೋದಕ್ಕೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಫಸ್ಟ್ ಚೈನ್ ಒಳಗೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ತ್ರಿಬಲ್ ಕ್ರೋಶೆಟ್ ಮಾಡಬೇಕು. ತ್ರಿಬಲ್ ಕ್ರೋಶೆಟ್ ಮಾಡಬೇಕಾದ್ರೆ ದಾರನ ಸ್ವಲ್ಪ ಉದ್ದಕ್ಕೆ ಎಳೆದು ಆ 7 ಚೈನ್ ಲೆಂತಿಗೆ ನಾವು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಮತ್ತು ಒಂದು ಲೂಪ್ ಫಾರ್ಮ್ ಆಗಿದೆ ಅಲ್ವಾ, ಈ ಲೂಪ್ಗೆ ಸಿಂಗಲ್ ಕ್ರೋಶೆಟ್ಸ್ನ ಹಾಕಿ ವರ್ಕ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಒಂದು ಚೈನ್ ಹಾಕಿಬಿಟ್ಟು ಎರಡೂ ಸೈಡನ್ನು 9 ಸಿಂಗಲ್ ಕ್ರೋಶೆಟ್ಸ್ನ ಹಾಕಿ ಹೀಗೆ ನೀವು ಉದ್ದಕ್ಕೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ವರೆಗೂ ಈ ಸ್ಟೆಪ್ಪನ್ನು ವರ್ಕ್ ಮಾಡ್ಕೊಂಬಿಡಿ. ನಾನು ಸ್ವಲ್ಪ ದೂರ ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ನೋಡೋಣ. ಸೊ ಈ ರೀತಿ ಕಾಣಿಸುತ್ತೆ ಈ ಸ್ಟೆಪ್ಪು. ನಾನು ಸ್ವಲ್ಪ ದೂರಕ್ಕೆ ವರ್ಕ್ ಮಾಡಿದ್ದೀನಿ. ಇವಾಗ ಲಾಸ್ಟಲ್ಲಿ 9 ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಫಸ್ಟ್ ಸಿಂಗಲ್ ಕ್ರೋಶೆಟ್ ಒಳಗೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸ್ಲಿಪ್ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ದಾರ ಬಿಟ್ಟು ಥ್ರೆಡನ್ನು ಟ್ರಿಮ್ ಮಾಡಿ ನೀಡಲ್ ಮೇಲಿರೋ ಲೂಪನ್ನು ಪುಲ್ ಮಾಡೋಣ. ಈಗ ಈ ಎಂಡಲ್ಲಿ ನಾವು ಗಂಟು ಹಾಕ್ಕೊಂಡು ಈ ಸ್ಟೆಪ್ಪನ್ನು ಫಿನಿಷ್ ಮಾಡ್ಕೊಳ್ಬೇಕು. ಸೊ ನೋಡಿ, ಈ ಎಡ್ಜಲ್ಲಿ ಏನು ದಾರ ಬಿಟ್ಟಿದ್ದೀವಿ ಅಲ್ಲಿಗೆ 2 ಅಥವಾ 3 ನಾಟ್ ಹಾಕಿಬಿಟ್ಟು ಎಕ್ಸಸ್ ಥ್ರೆಡನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಸೊ ದಟ್ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಥ್ರೆಡ್ ಕೂಡ 6 ಎಳೆ ದಾರ ಇದೆ. ಹಾಗೆ ಎಂಡಲ್ಲಿ ನಾಟ್ ಮಾಡ್ಕೊಂಡಿಲ್ಲ. ಯಾಕೆ ಅಂದರೆ ಡೈರೆಕ್ಟಾಗಿ ನಾನು ಲೇಸಲ್ಲಿ ಇನ್ಸರ್ಟ್ ಮಾಡಿ ಅಲ್ಲಿಗೆ ಗಂಟು ಹಾಕ್ಕೊತೀನಿ. ಸೊ ಫಸ್ಟ್ ಲೂಪ್ ಏನಿದೆ ಅಲ್ಲಿಗೆ ಎಕ್ಸಾಕ್ಟ್ಲಿ ಕೌಂಟ್ ಮಾಡ್ಕೊಳ್ಳಿ ನಂಬರ್ ಆಫ್ ಸಿಂಗಲ್ ಕ್ರೋಶೆಟ್ಸ್ನ. ಮಧ್ಯ ಸಿಂಗಲ್ ಕ್ರೋಶೆಟ್ ಅಂದರೆ 5ನೇ ಸಿಂಗಲ್ ಕ್ರೋಶೆಟ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಈ ಥ್ರೆಡನ್ನು ಎಳೆದು ಈ ಜಾಗಕ್ಕೆ ನಾನು ಗಂಟನ್ನು ಹಾಕ್ಕೊತೀನಿ. ಈ ರೀತಿ ಮಾಡೋದ್ರಿಂದ ಡಿಸೈನು ಟೈಟಾಗಿ ಸೆಕ್ಯೂರ್ ಆಗುತ್ತೆ, ಹಾಗೆ ಬಿಚ್ಕೊಳೋ ಚಾನ್ಸಸ್ ಇರೋದಿಲ್ಲ. ಆ್ಯಂಡ್ ಪ್ರೀವಿಯಸ್ ಸ್ಟೆಪ್ಪಲ್ಲಿ ನಾವು 9 ಸಿಂಗಲ್ ಕ್ರೋಶೆಟ್ನ ಹಾಕಿದ್ವಿ. ಸೊ ಅದರಲ್ಲಿ ಮಧ್ಯದ್ದು ಅಂದರೆ 5ನೇ ಸಿಂಗಲ್ ಕ್ರೋಶೆಟ್, ಹಾಗಾಗಿ ಅಲ್ಲಿಂದ ನಾನು ಡಿಸೈನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ನಾಟ್ ಹಾಕಿದ ಆದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. 2 ಅಥವಾ 3 ನಾಟನ್ನು ಮಾಡ್ಕೊಂಬಿಡಿ. ಆ್ಯಂಡ್ ಇವಾಗ ಎಲ್ಲಿ ಗಂಟು ಹಾಕಿದ್ನೋ ಸೇಮ್ ಪಾಯಿಂಟಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಥ್ರೆಡನ್ನು ತೊಗೊಂಡು ಒಂದು ಲಾಕನ್ನು ಮಾಡ್ಕೊತೀನಿ. ಸೊ ಒನ್ಸ್ ಲಾಕ್ ಆದಮೇಲೆ ನಾವು ಡಿಸೈನ ಸ್ಟಾರ್ಟ್ ಮಾಡೋಣ. ಈಗ ಇಲ್ಲೂ ಕೂಡ ನಾವು ಸ್ಟಾರ್ಟಿಂಗಲ್ಲಿ ಚೈನ್ಸ್ ಹಾಕ್ಕೊಳ್ಬೇಕು. 8 ಚೈನನ್ನು ಹಾಕ್ತಾಯಿದ್ದೀನಿ. ಸೊ 8 ಚೈನ್ ಆದಮೇಲೆ ನಾವು ಮತ್ತೆ ತ್ರಿಬಲ್ ಕ್ರೋಶೆಟ್ ಮಾಡ್ಕೊಳ್ಬೇಕು. ಹಾಗಾಗಿ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಸೇಮ್ ಪಾಯಿಂಟಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ನೋಡಿ, ಅದೇ ಪಾಯಿಂಟ್ಗೆ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಹಾಗೆ ನೆಕ್ಸ್ಟ್ 2 ಲೂಪಿಂದ ಒಂದು. ಇಲ್ಲಿ ನೀವು ನಾರ್ಮಲಾಗಿ ಯಾವ ರೀತಿ ತ್ರಿಬಲ್ ಕ್ರೋಶೆಟ್ ಹಾಕ್ತೀರಾ ಅದೇ ಥರ ಮಾಡ್ಕೊಳ್ಳಿ. ಸ್ವಲ್ಪ ಉದ್ದಕ್ಕೆ ಹಾಕಲೇಬೇಕು ಅಂತ ಏನಿಲ್ಲ. ಮತ್ತು ಇವಾಗ ನಾವು 1 ಚೈನನ್ನು ಹಾಕ್ಕೊಳ್ಬೇಕು. ಇದಾದಮೇಲೆ ನಾವು ಸಿಂಗಲ್ ಕ್ರೋಶೆಟ್ಸ್ ಮಾಡ್ಕೊಳ್ಬೇಕು. ಹಾಗಾಗಿ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ನೆಕ್ಸ್ಟ್ ರೌಂಡ್ ಏನಿದೆ ಅಲ್ಲಿ ನೀವು ಸಿಂಗಲ್ ಕ್ರೋಶೆಟ್ಸ್ನ ಕೌಂಟ್ ಮಾಡಿ 1 2 3 4 5 5ನೇ ಸಿಂಗಲ್ ಕ್ರೋಶೆಟ್ಗೆ ಒಂದು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಹಾಗೆ ನೆಕ್ಸ್ಟ್ 2 ಲೂಪಿಂದ ಒಂದು.
ಇಲ್ಲಿ ಎಲ್ಲ ತ್ರಿಬಲ್ ಕ್ರೋಶೆಟ್ ಲೆಂತು ಒಂದೇ ಲೆವೆಲಲ್ಲಿ ಬರಬೇಕು. ಮತ್ತು ನಾವು 5 ಚೈನನ್ನು ಹಾಕ್ಕೊಳ್ಬೇಕಿಲ್ಲಿ. 5 ಚೈನ್ ಹಾಕ್ಬಿಟ್ಟು ಅಗೇನ್ ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಸೊ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಸೇಮ್ ಪಾಯಿಂಟ್ ಪ್ರೀವಿಯಸ್ ತ್ರಿಬಲ್ ಕ್ರೋಶೆ ಮಾಡಿದ್ದೀರಲ್ಲ ಅದೇ ಪಾಯಿಂಟಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಇನ್ನೂ ಒಂದು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಅಲ್ಲಿ ಡಿಸೈನು ಫಾರ್ಮ್ ಆಗುತ್ತೆ. ಸೊ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಈ ಥರ ಟ್ರಯಾಂಗಲ್ ಶೇಪಲ್ಲಿ ನಾವು ವರ್ಕ್ ಮಾಡಬೇಕು. ಈ ಸ್ಟೆಪ್ ಕೂಡ ಅಷ್ಟೇ ತುಂಬಾ ಈಸಿಯಾಗಿದೆ. ಮತ್ತು ನಾವು ಡಿಸೈನ ಕಂಟಿನ್ಯೂ ಮಾಡೋಣ. ಸೊ ಒಂದು ಚೈನ್ ಹಾಕ್ಕೊಳ್ಬೇಕು. ಒಂದು ಚೈನ್ ಹಾಕಿ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಎಲ್ಲಿ ಅಂದರೆ ನೆಕ್ಸ್ಟ್ ರೌಂಡ್ ಏನಿದೆ ಅಲ್ಲಿ 5ನೇ ಸಿಂಗಲ್ ಕ್ರೋಶೆಗೆ ಒಂದು ತ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ನಾನು ಪ್ರೀವಿಯಸ್ ಹೇಳ್ದಾಗೆ ಎಲ್ಲ ತ್ರಿಬಲ್ ಕ್ರೋಶೆಟ್ ಲೆಂತು ಒಂದೇ ಲೆವೆಲಲ್ಲಿ ಬರಬೇಕು. ಸೊ ಆವಾಗ ಡಿಸೈನು ಒಂದು ರೀತಿಯಾಗಿ ಈವನ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಇದ್ದಾಗ. ಮತ್ತು ನಾವು 5 ಚೈನ್ ಹಾಕ್ಕೊಂಡು ಅಗೇನ್ ಸೇಮ್ ಪಾಯಿಂಟಲ್ಲಿ ಇನ್ನೂ ಒಂದು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಒಂದೇ ಪಾಯಿಂಟಲ್ಲಿ 2 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತೀವಿ. 2 ತ್ರಿಬಲ್ ಕ್ರೋಶೆ ಮಧ್ಯೆ 5 ಚೈನ್ ಬರೋದ್ರಿಂದ ಅದು ಟ್ರಯಾಂಗಲ್ ಶೇಪಲ್ಲಿ ಡಿಸೈನು ಫಾರ್ಮ್ ಆಗುತ್ತೆ. ಅಗೇನ್ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ರೌಂಡ್ ಹತ್ರ ನಾವು 5ನೇ ಸಿಂಗಲ್ ಕ್ರೋಶೆಗೆ ಒಂದು ತ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸೊ ಇಲ್ಲಿಂದ ನಿಮಗೆ ಡಿಸೈನು ಗೊತ್ತಾಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್. ಇದೇ ರೀತಿ ಆ ಲೇಸ್ ಎಂಡ್ ಆಗೋವರೆಗೂ ಈ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಅಟ್ ಪ್ರೆಸೆಂಟು ಈ ರೀತಿಯಾಗಿ ಕಾಣಿಸ್ತಾ ಇದೆ ಡಿಸೈನು. ಇದಾದಮೇಲೆ ಇನ್ನೂ ಒಂದು ಸ್ಟೆಪ್ ಇದೆ. ಅದೆಲ್ಲ ವರ್ಕ್ ಮಾಡಿದ್ಮೇಲೆ ನಾವೇನಲ್ಲಿ ಚೈನ್ಸ್ ಹಾಕಿದ್ದೀವಿ ಅದೆಲ್ಲನೂ ಸ್ಟಿಫಾಗಿ ಕೂರುತ್ತೆ. ಸೊ ಸದ್ಯಕ್ಕೆ ನಾನು ಹೀಗೇ ಸ್ವಲ್ಪ ದೂರಕ್ಕೆ ಈ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಇಲ್ಲಿ ನಾನು ಸ್ಟಾರ್ಟಿಂಗ್ ಯಾವ ರೀತಿ ವರ್ಕ್ ಮಾಡಿದೆ ಅಂದರೆ 8 ಚೈನನ್ನು ಹಾಕ್ಕೊಂಡೆ. ಬಿಕಾಸ್ ಸ್ಟಾರ್ಟಿಂಗು ತ್ರಿಬಲ್ ಕ್ರೋಶೆಟ್ ಮಾಡ್ಕೊಳೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಫಸ್ಟ್ 3 ಚೈನನ್ನು ತ್ರಿಬಲ್ ಕ್ರೋಶೆಟ್ ಥರ ಕೌಂಟಿಂಗ್ ತೊಗೊಂಡು ಇನ್ನು 5 ಚೈನನ್ನು ಎಲ್ಲ ಕಡೆ ಏನು 5 ಚೈನ್ ಹಾಕಿದ್ದೀನಿ ಆ ರೀತಿ ಕ್ಯಾಲ್ಕುಲೇಟ್ ಮಾಡಿ ಟೋಟಲಾಗಿ 8 ಚೈನನ್ನು ಹಾಕ್ಕೊಂಡೆ. ವೆರಾಸ್ ಲಾಸ್ಟಲ್ಲಿ ಆ ರೀತಿ ಎಂಡ್ ಮಾಡ್ಕೊಳೋದು ಬೇಡ. ಎಲ್ಲ ಕಡೆ ಯಾವ ರೀತಿ ವರ್ಕ್ ಮಾಡಿದ್ದೀವಿ ಅದೇ ಥರ ಡಿಸೈನ್ನ ಹಾಕ್ಕೊಳ್ಳೋಣ. ಸೊ ಒಂದು ತ್ರಿಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ನಾವು 5 ಚೈನನ್ನು ಹಾಕ್ಕೊಳ್ಬೇಕು. ಇದಾದಮೇಲೆ ಅಗೇನ್ ನಾವು ಸೇಮ್ ಪಾಯಿಂಟ್ಗೆ ಇನ್ನೂ ಒಂದು ತ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡೋಣ. ಸೊ ಇಷ್ಟೇ ಫ್ರೆಂಡ್ಸ್, ಡಿಸೈನು ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿದೆ. ಕನ್ಫ್ಯೂಷನ್ ಏನಿಲ್ಲ. ಆದಷ್ಟು ನಿಧಾನವಾಗಿ ತೋರಿಸೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಇವಾಗ ಏನು ಮಾಡಬೇಕು, ಡಿಸೈನ್ನ ಟರ್ನ್ ಮಾಡೋಣ. ಟರ್ನ್ ಮಾಡಿಕೊಂಡು ನಮ್ಮ ಲಾಸ್ಟ್ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡೋಣ. ಎಲ್ಲ ಕಡೆ ಏನು 5 ಚೈನ್ ಹಾಕಿದ್ದೀವಿ ಆ 5 ಚೈನ್ಗೆ ನಾವು ಸಿಂಗಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ ಟರ್ನ್ ಮಾಡಿದ್ಮೇಲೆ ಫಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿಗೆ ಸ್ಟಾರ್ಟಿಂಗ್ ನಾನು 3 ಸಿಂಗಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. 3 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಸ್ಮಾಲ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಬೀಡನ್ನು ಥ್ರೆಡ್ಡಲ್ಲಿ ಸ್ಲೈಡ್ ಮಾಡಿ ಅದನ್ನು ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ಆ 5 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡಬೇಕು. ಇದಾದಮೇಲೆ ಮತ್ತೆ ನಾವು 3 ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಬೇಕು. ಟೋಟಲಾಗಿ 7 ಸಿಂಗಲ್ ಕ್ರೋಶೆಟ್ ಬರುತ್ತೆ. ಮಧ್ಯ ಅಂದರೆ 4ನೇ ಸಿಂಗಲ್ ಕ್ರೋಶೆಟ್ ಹತ್ರ ಒಂದು ಬೀಡ್ ಬರುತ್ತೆ. ಸೊ ನೋಡಿ ಈ ರೀತಿ ವರ್ಕ್ ಮಾಡಬೇಕು. ಮತ್ತು 1 ಚೈನ್ ಗ್ಯಾಪ್ ಏನಿತ್ತಲ್ವ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಬೇಕು. ಇಲ್ಲಿಂದ ಅಗೇನ್ ಡೈರೆಕ್ಟಾಗಿ ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆನ ವರ್ಕ್ ಮಾಡಬೇಕು. ಇಲ್ಲಿ ಬೀಡ್ ಹಾಕೋದು ಕೂಡ ಆಪ್ಷನಲ್ಲಿದೆ. ನಿಮಗೆ ಬೇಕಾದರೆ ಬೀಡ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೀಡ್ ಬದಲು ಒಂದು ಪಿಕೋ ಸ್ಟಿಚ್ ಹಾಕ್ಬಿಟ್ಟು ಅಲ್ಲಿಗೆ ರೀಪ್ಲೇಸ್ನ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಬೀಡ್ ಹಾಕ್ತಾಯಿದ್ದೀನಿ ಅಲ್ವಾ, ಬೀಡ್ ಹಾಕೋ ಬದಲು 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿಕೊಂಡ್ರೆ ಒಂದು ಪಿಕೋ ಸ್ಟಿಚ್ ಆಗುತ್ತೆ. ಡಿಸೈನು ತುಂಬ ಪ್ಲೇನ್ ಇದ್ದಿದ್ದರಿಂದ ಅಂದರೆ ಎಲ್ಲೂ ಬೀಡ್ಸನ್ನು ಆ್ಯಡ್ ಮಾಡಿರಲಿಲ್ಲ. ಹಾಗಾಗಿ ಈ ಪಾಯಿಂಟಲ್ಲಿ ನಾನು ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂತ ಹೇಳಿದ್ರೆ ನಾನು ಹೇಳಿದಾಗೆ ನೀವು ಪಿಕೋ ಸ್ಟಿಚ್ಚನ್ನು ಹಾಕ್ಕೊಳ್ಬೋದು. ಬೀಡ್ ಆದಮೇಲೆ ಮತ್ತೆ ನಾವು 3 ಸಿಂಗಲ್ ಕ್ರೋಶೆನ ವರ್ಕ್ ಮಾಡಬೇಕು. ಅಗೇನ್ 1 ಚೈನ್ ಗ್ಯಾಪ್ ಏನಿದೆ ಅಲ್ವ ಆ 1 ಚೈನ್ಗೆ 1 ಸಿಂಗಲ್ ಕ್ರೋಶೆನ ವರ್ಕ್ ಮಾಡೋಣ. ಇಲ್ಲಿಂದ ಮತ್ತೆ ನೆಕ್ಸ್ಟು 5 ಚೈನ್ ಬ್ಲಾಕಿಗೆ 3 ಸಿಂಗಲ್ ಕ್ರೋಶೆ, 1 ಬೀಡ್ ಮತ್ತು 3 ಸಿಂಗಲ್ ಕ್ರೋಶೆ. ಹೀಗೆ ಈ ಸ್ಟೆಪ್ಪನ್ನು ಫುಲ್ಲಾಗಿ ಕಂಟಿನ್ಯೂ ಮಾಡೋಣ. ನೋಡಿ ಈಗ ನಾನೇನು ತೋರಿಸ್ತಾ ಇರೋದು ಇದು ರೈಟ್ ಸೈಡು. ಸದ್ಯಕ್ಕೆ ಈ ಲಾಸ್ಟ್ ಸ್ಟೆಪ್ಪನ್ನು ನಾನು ರಾಂಗ್ ಸೈಡಿಂದ ವರ್ಕ್ ಮಾಡ್ತಾ ಇರೋದು. ಕಂಪ್ಲೀಟ್ ಆಯಿತು. ಮತ್ತು 8 ಚೈನ್ ಗ್ಯಾಪಲ್ಲೂ ಕೂಡ ನಾನು 3 ಸಿಂಗಲ್ ಕ್ರೋಶೆ, 1 ಪಿಕಾಟ್, 3 ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿದ್ದೀನಿ. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಇನ್ನು ರಿಮೈನಿಂಗ್ 3 ಚೈನ್ ಏನಿದೆ ಅಲ್ವಾ ಅದು ಸ್ಟಿಫಾಗಿ ಬರುತ್ತೆ.
ಇವಾಗ ಸ್ವಲ್ಪ ದಾರ ಬಿಟ್ಟು ಥ್ರೆಡ್ಡನ್ನು ಟ್ರಿಮ್ ಮಾಡಿ ನೀಡಲ್ ಮೇಲಿರೋ ಲೂಪನ್ನು ಪುಲ್ ಮಾಡ್ಕೊಳ್ಳೋಣ. ಆ್ಯಂಡ್ ಈ ಪಾಯಿಂಟಲ್ಲಿ 2 ಅಥವಾ 3 ಗಂಟು ಹಾಕ್ಬಿಟ್ಟು ಈ ಸ್ಟೆಪ್ಪನ್ನು ಸೆಕ್ಯೂರ್ ಮಾಡ್ಕೊಳ್ಳೋಣ. ನಾನು ಗಂಟುಗಳನ್ನ ಹಾಕ್ಕೊತೀನಿ. ಇದಾದಮೇಲೆ ಇನ್ನೂ ಒಂದು ಸ್ಟೆಪ್ ಇದೆ, ಅದೇನು ಅಂತ ಹೇಳ್ತೀನಿ ನೋಡಿ. ಇವಾಗ ಏನು ವರ್ಕ್ ಮಾಡಿದ್ದೀನಿ ಸೇಮ್ ಸ್ಟೆಪ್ಪನ್ನು ಆಪೋಸಿಟ್ ಸೈಡ್ ಕೂಡ ಕಂಟಿನ್ಯೂ ಮಾಡ್ಕೊತೀನಿ. ಏನು ಚೇಂಜಸ್ ಇಲ್ಲ, ಸೇಮ್ ಆ್ಯಸ್ ಇಟ್ ಈಸ್. ಈ ಕಡೆ ಏನು ವರ್ಕ್ ಮಾಡಿದ್ದೀವಿ ಅದನ್ನು ಜಸ್ಟ್ ಹಾಗೆ ಇನ್ನೂ ಒಂದು ಸೈಡು ರಿಪೀಟ್ ಮಾಡಬೇಕು. ನಾನು 2 ಕಡೆ ಕಂಪ್ಲೀಟ್ ಮಾಡ್ತೀನಿ. ಅದಾದಮೇಲೆ ಹೇಗೆ ಕಾಣುತ್ತೆ ನೋಡೋಣ. ಸೊ 2 ಕಡೆ ಡಿಸೈನು ವರ್ಕ್ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ನೀವು ಡಿಸೈನ್ ಅಬ್ಸರ್ವ್ ಮಾಡಿದ್ರೆ ಸಖತ್ ಬ್ರಾಡಾಗಿದೆ, ಒಂದು ರೀತಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನನಗೆ ಎಲ್ಲೋ ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ಟ್ಯಾಟಿಂಗ್ ಡಿಸೈನ್ ಥರ ಕಾಣಿಸ್ತಿದೆ. ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಡಿಸೈನು 2 ಕಡೆ ಒಂದೇ ರೀತಿ ಇರೋದ್ರಿಂದ ನೀಟಾಗಿ ಕಾಣಿಸುತ್ತೆ. ಈಗ ಇದನ್ನು ಸಾರಿಗೆ ಅಟ್ಯಾಚ್ ಮಾಡೋದಾದರೆ ಬೀಡ್ಸ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ನಾರ್ಮಲ್ ನೀಡಲನ್ನು ಬೀಡ್ ಒಳಗೆ ಇನ್ಸರ್ಟ್ ಮಾಡಿ ಅದೇ ಪಾಯಿಂಟ್ಗೆ ಸಾರಿ ಪಲ್ಲುಗೆ ಅಟ್ಯಾಚ್ ಮಾಡಬೇಕು. ಸೊ ಬೀಡ್ಸ್ ಇರೋ ಕಡೆ ಎಲ್ಲ ನಾವು ಒಂದೊಂದು ಹ್ಯಾಂಡ್ ಸ್ಟಿಚ್ಚನ್ನು ಸಾರಿ ಪಲ್ಲುಗೆ ಅಟ್ಯಾಚ್ ಮಾಡಿದ್ರೆ ಈ ಡಿಸೈನು ಕಂಪ್ಲೀಟಾಗಿ ಹೋಗುತ್ತೆ. ನಾನು ಅಟ್ಯಾಚ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಫೈನಲ್ ಆಗಿ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಒನ್ಸ್ ಟ್ರೈ ಮಾಡಿ, ಬಿಕಾಸ್ ತುಂಬಾ ಎಫರ್ಟ್ ಹಾಕಿ ಮಾಡಿರೋವಂಥ ಡಿಸೈನ್ ಇದು. ಹಾಗೆ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಟ್ಯಾಟಿಂಗ್ ಗೊತ್ತಿಲ್ಲದಿರೋರು ಈ ರೀತಿ ಕ್ರೋಶೇಲೇ ಟ್ರೈ ಮಾಡಿಬಿಟ್ಟು ಸ್ಟಾರ್ಟಿಂಗು ನಿಮ್ಮ ಓನ್ ಸ್ಯಾರೀಸ್ಗೆ ವರ್ಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಸ್ಯಾಂಪಲ್ ಬಟ್ಟೆ ಮೇಲೆ ಮಾಡೋದಕ್ಕೂ ಅಥವಾ ಸಾರಿಗೆ ಡೈರೆಕ್ಟಾಗಿ ವರ್ಕ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಜೊತೆಗೆ ನೀವು ಕೂಡ ಇದನ್ನು ಟ್ರೈ ಮಾಡಿ. ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋ ಹಾಕಿದಾಗೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ನೀವು ನನ್ನ ಯಾವ ವಿಡಿಯೋ ಕೂಡ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.